ಸ್ಟೂಡೆಂಟ್ಸ್, ಇವತ್ತಿನ ಕ್ಲಾಸಲ್ಲಿ ನಾವು ಸ್ಕ್ಯೂನೆಸ್ ಹೇಗೆ ಕ್ಯಾಲ್ಕುಲೇಟ್ ಮಾಡೋದು ಅನ್ನೋದನ್ನ ನೋಡೋಣ. ಸೆಕ್ಷನ್ ಸಿಲಿ ಒನ್ ಆಫ್ ದಿ ಇಂಪಾರ್ಟೆಂಟ್ ಕ್ವೆಶನ್ QABDಲಿ. ಸೊ ಫ್ರಮ್ ದ ಫಾಲೋಯಿಂಗ್ ಕಂಪ್ಯೂಟ್ ಕೋಎಫಿಷಿಯಂಟ್ ಆಫ್ ಸ್ಕ್ಯೂನೆಸ್. ಸೊ ವೀಕ್ಲಿ ವೇಜಸ್ ಕೊಟ್ಟಿದ್ದಾರೆ 40 to 60, 60 to 80, 80 to 100, 100 to 120, 120 to 140, 140 to 160, 160 to 180 ಕೊಟ್ಟಿದ್ದಾರೆ. ಸೊ ನಂಬರ್ ಆಫ್ ವರ್ಕರ್ಸ್ ಅಂದರೆ ಎಫ್ ಅಂತ ತಗೋಣ. ಫ್ರೀಕ್ವೆನ್ಸಿ 6, 10, 18, 30, 15, 12, 7. ಸೊ ಇದನ್ನು ಎಫ್ ಆಗಿ ತಗೋಣ. ಇದನ್ನು ಕ್ಲಾಸ್ ಇಂಟರ್ವಲ್ CI ಅಂತ ಅಂದ್ಕೋಣ. ಸೊ ಇವಾಗ ಫಸ್ಟು ನಾವು ಸ್ಕ್ಯೂನೆಸ್ಗೆ ಡೈರೆಕ್ಟಾಗಿ ಹೋಗ್ಲಿಕ್ಕಾಗಲ್ಲ. ಸ್ಕ್ಯೂನೆಸ್ ಫಾರ್ಮುಲಾ ತಿಳ್ಕೊಬೇಕು. ವಾಟ್ ಈಸ್ ದ ಫಾರ್ಮುಲಾ ಫಾರ್ ಸ್ಕ್ಯೂನೆಸ್? Skewness is equal to mean minus mode divided by standard deviation. So mean minus mode divided by standard deviation. So ಅಂದರೆ ಅರ್ಥ ಫಸ್ಟು ನಾವು ಮೀನ್ನ ಕ್ಯಾಲ್ಕುಲೇಟ್ ಮಾಡೋಣ, ಆಮೇಲೆ ಮೋಡ್ ಮಾಡೋಣ, ಅದಾದಮೇಲೆ ಸ್ಟ್ಯಾಂಡರ್ಡ್ ಡಿವಿಯೇಷನ್ಗೆ ಹೋಗೋಣ. ಸೊ ವಾಟ್ ಈಸ್ ದ ಫಾರ್ಮುಲಾ ಟು ಕ್ಯಾಲ್ಕುಲೇಟ್ ಮೀನ್? ಮೀನ್ ಇಸ್ ಈಕ್ವಲ್ ಟು ಸಿಗ್ಮಾ FX ಡಿವೈಡೆಡ್ ಬೈ ಎನ್. ಸೊ ಮೀನ್ ಇಸ್ ಈಕ್ವಲ್ ಟು ಸಿಗ್ಮಾ FX ಡಿವೈಡೆಡ್ ಬೈ ಎನ್. ಎಫ್ ಅಂದರೆ ಫ್ರೀಕ್ವೆನ್ಸಿ ಅಂತ ಇಲ್ಲಿ ಆಲ್ರೆಡಿ ಕೊಟ್ಟಿದ್ದಾರೆ. ಸೊ ಈಗ ಎಕ್ಸ್ನ ಕ್ಯಾಲ್ಕುಲೇಟ್ ಮಾಡೋಣ. ವಾಟ್ ಈಸ್ ಎಕ್ಸ್? ಎಕ್ಸ್ ಅಂತಂದರೆ ಮಿಡ್ ವ್ಯಾಲ್ಯೂ. ಎಕ್ಸ್ ಅಂತಂದ್ರೇನು? ಮಿಡ್ ವ್ಯಾಲ್ಯೂ. ಯಾವ್ದ್ರದ್ದು ಮಿಡ್ ವ್ಯಾಲ್ಯೂ? 40 + 60 ಡಿವೈಡೆಡ್ ಬೈ 2 ಮಾಡಿದ್ರೆ 50, 60 + 80 ಡಿವೈಡೆಡ್ ಬೈ 2 ಮಾಡಿದ್ರೆ 70, 80 + 100 ಡಿವೈಡೆಡ್ ಬೈ 2 ಮಾಡಿದ್ರೆ 90, 100 + 120 ಡಿವೈಡೆಡ್ ಬೈ 2 ಮಾಡಿದ್ರೆ 110, 120 + 140 ಡಿವೈಡೆಡ್ ಬೈ 2 ಮಾಡ್ತು ಅಂದರೆ 130, 140 + 160 ಡಿವೈಡೆಡ್ ಬೈ 2 ಮಾಡಿದ್ರೆ 150, 160 + 180 ಡಿವೈಡೆಡ್ ಬೈ 2 ಮಾಡಿದ್ರೆ 170. ಸೊ ಫ್ರೀಕ್ವೆನ್ಸಿನ ಇದನ್ನು ಟೋಟಲ್ ಮಾಡಿ ಎನ್ ಅಂತ ಬರ್ಕೊಂಡು 98 ಅಂತ ಬರ್ಕೊಳ್ಳೋಣ. ಸೊ ಈಗ FX ಮಿಡ್ ವ್ಯಾಲ್ಯೂ ಗೊತ್ತಾಯಿತು. ಇವಾಗ FX ಅಂದರೆ ಎರಡನ್ನ ಮಲ್ಟಿಪ್ಲೈ ಮಾಡೋಣ. 6 × 50 300, 10 × 70 700, 18 × 90 1620, 30 × 110 3300, 15 × 130 1950, 12 × 150 1800, 7 × 170 1190. ಸೊ ಇಮಿಡಿಯೇಟಾಗಿ ಇದನ್ನು ಟೋಟಲ್ ಮಾಡೋಣ. 10,860. ಸೊ ಮೀನ್ ಫಾರ್ಮುಲಾ ಸಿಗ್ಮಾ FX ಡಿವೈಡೆಡ್ ಬೈ ಎನ್. 10,860 ಡಿವೈಡೆಡ್ ಬೈ ಎನ್ ಅಂತಂದರೆ 98. ಸೊ ಮೀನ್ ಈಸ್ 110.8. ಪಾಯಿಂಟ್ ಆದಮೇಲೆ 1 ಡಿಜಿಟ್ಸ್ ತೊಗೊಳ್ಳಿ, ಜಾಸ್ತಿ ಕನ್ಫ್ಯೂಷನ್ ಆಗಬೇಡಿ, ಸರಿನಾ? ಸೊ ಮೀನ್ ನಿಮಗೆಲ್ಲರಿಗೂ ಕೂಡ ಅರ್ಥ ಆಗಿದೆ. ನೆಕ್ಸ್ಟ್ ಮೋಡ್ ಹೇಗೆ ಕ್ಯಾಲ್ಕುಲೇಟ್ ಮಾಡೋದು ಅಂತಂದರೆ, ಮೋಡ್ ಕ್ಯಾಲ್ಕುಲೇಟ್ ಮಾಡೋಕ್ಕಿಂತ ಮುಂಚೆ ಮಾಡೆಲ್ ಕ್ಲಾಸ್ನ ಕ್ಯಾಲ್ಕುಲೇಟ್ ಮಾಡಬೇಕು. ಸೊ ಮಾಡೆಲ್ ಕ್ಲಾಸ್ ಹೇಗೆ ಅಂತಂದರೆ, ಫ್ರೀಕ್ವೆನ್ಸಿಲಿ ಹೈಯೆಸ್ಟ್ ನಂಬರ್ ಯಾವುದು? 30. ಇದನ್ನು ಬ್ಲಾಕ್ ಮಾಡೋಣ. ಸೊ ಬ್ಲಾಕ್ ಮಾಡಾದ್ಮೇಲೆ ಇಲ್ಲಿ ಬರ್ಕೊಳ್ಳೋಣ. ಮಾಡೆಲ್ ಕ್ಲಾಸ್ ಲೈಸ್ ಬಿಟ್ವೀನ್ 100 to 120. ಸೊ ಇದಾದಮೇಲೆ ಮೋಡ್ ಫಾರ್ಮುಲಾ. ಮೋಡ್ ಈಸ್ ಈಕ್ವಲ್ ಟು L ಪ್ಲಸ್ F1 ಮೈನಸ್ F0 ಡಿವೈಡೆಡ್ ಬೈ 2F1 ಮೈನಸ್ F0 ಮೈನಸ್ F2 ಇಂಟು H. H ಅಂತಂದರೆ ಕ್ಲಾಸ್ ಇಂಟರ್ವಲಿನ ಡಿಫ್ರೆನ್ಸ್. L ಅಂತಂದರೆ ಲೋವರ್ ಲಿಮಿಟ್, ದಟ್ ಈಸ್ 100 ಪ್ಲಸ್ ಇಲ್ಲಿ F1 F0 F2 ಅಂತ ಎಲ್ಲ ಇದೆ. ಅದು ಹೇಗೆ ಕ್ಯಾಲ್ಕುಲೇಟ್ ಮಾಡೋದು ಅಂತಂದರೆ ಸ್ಟೂಡೆಂಟ್ಸ್, ಇಲ್ಲಿಗೆ ಬರೋಣ. ಬ್ಲಾಕ್ ಮಾಡಿದ್ದೀರಲ್ಲ, ಬ್ಲಾಕ್ ಮಾಡಿರೋದಕ್ಕೆ ಒಂದು F ಅಂತ ಬರ್ಕೋಣ, ಅದ್ರ ಮೇಲ್ಗಡೆ ಒಂದು F ಅಂತ ಬರ್ಕೋಣ, ಅದ್ರ ಕೆಳಗಡೆ ಒಂದು F ಅಂತ ಬರ್ಕೋಣ. ಸೊ ಈಗ ಆರ್ಡರಲ್ಲಿ ಬರ್ಕೋಣ 0 1 2. ಸೊ F0 F1 F2, 18 F0, 30 F1, 15 F2. ಸೊ ಇದು ನಿಮಗೆ ಯಾವುದೇ ರೀತಿ ಕನ್ಫ್ಯೂಷನ್ ಆಗಲ್ಲ. ಸೊ ಇಲ್ಲಿಗೆ ಬರೋಣ. F1 ಎಷ್ಟು? 30 minus F0 18 divided by 2 into F1 30 minus F0 18 minus 15 into class interval in a difference 20. 100 plus 30 minus 18 12 divided by 2 into 30 60 minus 18 minus 15 into 20.
ಸೊ 100 ಪ್ಲಸ್ 12 ಹಾಗೆ ಬರ್ಕೊತೀರಾ. 60 ಮೈನಸ್ 18 ಮೈನಸ್ 15 ಮಾಡಿದ್ರೆ 27 ಇಂಟು 20. ಇಲ್ಲಿ ನೋಡಿ 100 ಪ್ಲಸ್ 12 ಡಿವೈಡೆಡ್ ಬೈ 27 ಇಂಟು 20 ಮಾಡಿದ್ರೆ 8.8. ಸೊ ಮೋಡ್ ಇಸ್ ಈಕ್ವಲ್ ಟು 108.8. ಮೋಡ್ ಎಷ್ಟು ಬಂತು? 108.8. ಈಗ ನಾವು ನೆಕ್ಸ್ಟು ಸ್ಟ್ಯಾಂಡರ್ಡ್ ಡಿವಿಯೇಷನ್ನ ಕ್ಯಾಲ್ಕುಲೇಟ್ ಮಾಡಬೇಕು. ಸ್ಟ್ಯಾಂಡರ್ಡ್ ಡಿವಿಯೇಷನ್ನ ಕ್ಯಾಲ್ಕುಲೇಟ್ ಮಾಡಲಿಕ್ಕೆ ಫಾರ್ಮುಲಾ ನೋಡಿ ಸ್ಟೂಡೆಂಟ್ಸ್. ಎಸ್ ಡಿ ಇಸ್ ಈಕ್ವಲ್ ಟು ರೂಟ್ ಆಫ್ ಸಿಗ್ಮಾ ಎಫ್ ಇಂಟು ಎಕ್ಸ್ ಮೈನಸ್ ಎಕ್ಸ್ ಬಾರ್ ಹೋಲ್ ಸ್ಕ್ವೇರ್ ಡಿವೈಡೆಡ್ ಬೈ ಸಿಗ್ಮಾ ಎಫ್. ಸೊ ಈಗ ಸ್ಟ್ಯಾಂಡರ್ಡ್ ಡಿವಿಯೇಷನ್ ಫಾರ್ಮುಲಾ ಇನ್ನೊಂದ್ಸಲ ಇಲ್ಲಿ ಬರೀತೀನಿ ನೋಡಿ. ಸ್ಟ್ಯಾಂಡರ್ಡ್ ಡಿವಿಯೇಷನ್ ಇಸ್ ಈಕ್ವಲ್ ಟು ರೂಟ್ ಆಫ್ ಸಿಗ್ಮಾ ಎಫ್ ಇಂಟು ಎಕ್ಸ್ ಮೈನಸ್ ಎಕ್ಸ್ ಬಾರ್ ಹೋಲ್ ಸ್ಕ್ವೇರ್ ಡಿವೈಡೆಡ್ ಬೈ ಸಿಗ್ಮಾ ಎಫ್. ಸೊ ಈಗ ಫಸ್ಟು ನಾವು ಎಕ್ಸ್ ಮೈನಸ್ ಎಕ್ಸ್ ಬಾರ್ ಹೋಲ್ ಸ್ಕ್ವೇರ್ನ ಕ್ಯಾಲ್ಕುಲೇಟ್ ಮಾಡೋಣ, ಸರಿನಾ? ಸೊ ಇದು ಹೇಗೆ ಕ್ಯಾಲ್ಕುಲೇಟ್ ಮಾಡೋದು ಅಂತಂದರೆ, ಎಕ್ಸ್ ಅಂತಂದರೆ ಮಿಡ್ ವ್ಯಾಲ್ಯೂ, ಎಕ್ಸ್ ಬಾರ್ ಅಂತಂದರೆ ಮೀನ್. ಸೊ ಇಲ್ಲಿ ಬರೀತೀನಿ ನೋಡಿ, ನೀವು ಅದೇ ಥರ ಮಾಡ್ತಿದ್ರೆ ಡೈರೆಕ್ಟಾಗಿ ಆನ್ಸರ್ ಸಿಗುತ್ತೆ. ಮಿಡ್ ವ್ಯಾಲ್ಯೂ ಬಂದು 50 ಮೈನಸ್ 110.8 ಇಂಟು ಇಸ್ ಈಕ್ವಲ್ ಟು ಪ್ರೆಸ್ ಮಾಡಬೇಕು ಕ್ಯಾಲ್ಕುಲೇಟರಲ್ಲಿ. 50 ಮೈನಸ್ 110.8 ಇಂಟು ಇಸ್ ಈಕ್ವಲ್ ಟು 110.8 ಅಂದರೆ ಏನು ಅಂತಂದರೆ ಮೀನ್ ಇದು. ಸೊ ಮಾಡ್ತಿದ್ರೆ ಡೈರೆಕ್ಟಾಗಿ ಆನ್ಸರ್ ಬರುತ್ತೆ 3696.6. ನೆಕ್ಸ್ಟ್ ಒನ್ಗೆ 70 ಮೈನಸ್ 110.8 ಇಂಟು ಇಸ್ ಈಕ್ವಲ್ ಟು ಮಾಡ್ತು ಅಂದರೆ 1664.6. ನೆಕ್ಸ್ಟು 90 ಮೈನಸ್ 110.8 ಇಂಟು ಇಸ್ ಈಕ್ವಲ್ ಟು ಪ್ರೆಸ್ ಮಾಡಿದ್ರೆ 432.6. ನೆಕ್ಸ್ಟ್ 110 ಮೈನಸ್ 110.8 ಮಾಡ್ತು ಇಂಟು ಇಸ್ ಈಕ್ವಲ್ ಟು ಮಾಡಿದ್ರೆ 0.64. 130 ಮೈನಸ್ 110.8 ಇಂಟು ಇಸ್ ಈಕ್ವಲ್ ಟು ಮಾಡಿದ್ರೆ 368.6. ನೆಕ್ಸ್ಟ್ 1536.6, 3504.6. ಸೊ ಇದೇ ಮೆಥಡಲ್ಲಿ ಫಾಲೋ ಮಾಡಿದ್ರೆ ನಿಮ್ಗೆ ಈಸಿಯಾಗಿ ಗೊತ್ತಾಗುತ್ತೆ. ಸೊ ಈಗ ನೆಕ್ಸ್ಟ್ ಏನು ಮಾಡೋಣ ಅಂತಂದರೆ, ಸೊ ಸಿಗ್ಮಾ ಎಫ್ ಇಂಟು ಎಕ್ಸ್ ಮೈನಸ್ ಎಕ್ಸ್ ಬಾರ್ ಹೋಲ್ ಸ್ಕ್ವೇರ್ ಅಂದರೆ ಇದು ಆಲ್ರೆಡಿ ಕಂಡುಹಿಡ್ದಿದ್ರ. ಇದಕ್ಕೆ ಎಫ್ನ ಮಲ್ಟಿಪ್ಲೈ ಮಾಡೋಣ. ಎಫ್ ಅಂದರೆ ಫ್ರೀಕ್ವೆನ್ಸಿನ ಮಲ್ಟಿಪ್ಲೈ ಮಾಡೋಣ. 6 ಇಂಟು 3696.6 ಮಾಡಿದ್ರೆ 22,179.6. ಇಲ್ಲಿ ನೋಡಿ ಸ್ಟೂಡೆಂಟ್ಸ್, ಇಲ್ಲಿ ನಿಮ್ಗೆ ಏನಾಗುತ್ತೆ ಅಂತಾರೆ, ವ್ಯಾಲ್ಯೂ ಸ್ವಲ್ಪ ದೊಡ್ಡದು ಅನ್ನಿಸ್ಬೋದು, ಬಟ್ ತೊಂದರೆ ಏನಿಲ್ಲ. ನೆಕ್ಸ್ಟ್ 10 ಇಂಟು 1664.6 ಮಾಡಿದ್ರೆ 16,646. ನೆಕ್ಸ್ಟ್ 18 ಇಂಟು 432.6, 3460.8. ನೆಕ್ಸ್ಟ್ 30 ಇಂಟು 0.64, 19.2. ನೆಕ್ಸ್ಟ್ 15 ಇಂಟು 368.6, 5529. ನೆಕ್ಸ್ಟ್ 12 ಇಂಟು 1536.6 ಮಾಡಿ 18,439.2. ನೆಕ್ಸ್ಟ್ 7 ಇಂಟು 3504 ಮಾಡಿ 24,532.2. ಇಮಿಡಿಯೇಟಾಗಿ ಇದನ್ನು ಟೋಟಲ್ ಮಾಡ್ತೀರಾ 90,806. ಸೊ ಫಾರ್ಮುಲಾ ಸ್ಟ್ಯಾಂಡರ್ಡ್ ಡಿವಿಯೇಷನ್ ಇಸ್ ಈಕ್ವಲ್ ಟು ರೂಟ್ ಆಫ್ ಸಿಗ್ಮಾ ಎಫ್ ಇಂಟು ಎಕ್ಸ್ ಮೈನಸ್ ಎಕ್ಸ್ ಬಾರ್ ಹೋಲ್ ಸ್ಕ್ವೇರ್ ಡಿವೈಡೆಡ್ ಬೈ ಸಿಗ್ಮಾ ಎಫ್. ಸೊ ರೂಟ್ ಹಾಗೆ ಬರ್ಕೋತೀರಾ. 90,806 ಡಿವೈಡೆಡ್ ಬೈ ಎಫ್ ಅಂತಾರೆ ಫ್ರೀಕ್ವೆನ್ಸಿ 98. ಸೊ 90,806 ಡಿವೈಡೆಡ್ ಬೈ 98 ರೂಟ್ ಮಾಡ್ತು ಅಂತಂದರೆ ಸ್ಟ್ಯಾಂಡರ್ಡ್ ಡಿವಿಯೇಷನ್ 9.89. ಸ್ಟ್ಯಾಂಡರ್ಡ್ ಡಿವಿಯೇಷನ್ 9.89. ಸೊ ಇವಾಗ ಸ್ಕ್ಯೂನೆಸ್ ಈಸಿಯಾಗಿ ಮಾಡ್ಬೋದು. ಸ್ಕ್ಯೂನೆಸ್ ಇಸ್ ಈಕ್ವಲ್ ಟು ಮೀನ್ ಮೈನಸ್ ಮೋಡ್ ಡಿವೈಡೆಡ್ ಬೈ ಸ್ಟ್ಯಾಂಡರ್ಡ್ ಡಿವಿಯೇಷನ್. ಮೀಡ್ 110.8 ಫಸ್ಟ್ ಫೈಂಡ್ ಔಟ್ ಮಾಡಿದ್ದೀವಲ್ಲ, 110.8. ಮೋಡ್ 10 ಮೈನಸ್ 108.8 ಡಿವೈಡೆಡ್ ಬೈ 9.89. ಸೊ ನಮಗೆ ಸ್ಕ್ಯೂನೆಸ್ ಬರುತ್ತೆ 0.20. ಸ್ಕ್ಯೂನೆಸ್ 0.20. ಪಾಸಿಟಿವ್ ಬಂದಿದೆ ಅಂತಂದರೆ ಇಟ್ ಈಸ್ ಪಾಸಿಟಿವ್ಲಿ
ಪಾಸಿಟಿವ್ಲಿ ಸ್ಕ್ಯೂಡ್, ಇಟ್ ಈಸ್ ಪಾಸಿಟಿವ್ಲಿ ಸ್ಕ್ಯೂಡ್ ಅಂತ ಬರಿಬೇಕಾಗುತ್ತೆ. ಇಷ್ಟು ಮಾಡ್ತು ಅಂತಂದರೆ ನೀವು ಈಸಿಯಾಗಿ ಸೆಕ್ಷನ್ ಸಿಗೆ ಆನ್ಸರ್ ಮಾಡ್ಬೋದು ಸ್ಟೂಡೆಂಟ್ಸ್. ಮೀನ್, ಮೋಡ್ ಆ್ಯಂಡ್ ಸ್ಟ್ಯಾಂಡರ್ಡ್ ಡಿವಿಯೇಷನ್ ಮಾಡ್ಕೊಂಡಾದಮೇಲೆ ಸ್ಕ್ಯೂನೆಸ್ ಫಾರ್ಮುಲಾ ಅಪ್ಲೈ ಮಾಡುವಂಥದ್ದು. ಸೊ ನೆಕ್ಸ್ಟ್ ಕ್ಲಾಸಸ್ಗೆಲ್ಲ ನನ್ನ ವೀಡಿಯೋಸ್ನ ನೋಡ್ತಾ ಇರಿ. ಥ್ಯಾಂಕ್ ಯು ಸ್ಟೂಡೆಂಟ್ಸ್.